प्रोक्तो वेदां वेद प्रतिष्ठितः तस्य प्रगतिलीनस्य परस्व महेश्वरः मन्त्रैः पुष्पाञ्जलिं समर्पयामि सर्वतीर्थं धारयामि सहस्रवत्सन्ते सहस्रदिक्कमीडं राजनं तन्नागराजं प्रदोस्मि नित्यं ಹಾಗೆ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಪ್ರತಿಷ್ಠೆ ಮಾಡಿದ ವರ್ಧಂತಿಯ 3ನೇ ವರ್ಷದ ಇವತ್ತಿನ ವರ್ಷ ಕೊನೆಯದಾಗಿ ಮಾಡಬೇಕು ಅನ್ನತಕ್ಕಂಥ ಸಂಕಲ್ಪದಿಂದ ಇವತ್ತಿನ ಇಲ್ಲಿ ವಿಜೃಂಭಣೆಯಿಂದ ದೇವತಾ ಕಾರ್ಯ ಮಾಡ್ತಾ ಇದೆ. ಈ ಕಾರ್ಯಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದೇವರು ಮಾಡಿಕೊಡುವುದರ ಜೊತೆಯಲ್ಲಿ ಎಲ್ಲರಿಗೂ ಸುಖಮಯವಾಗಿರ್ತಕ್ಕಂಥ ಜೀವನ ಅನುಗ್ರಹ ಆಗುವ ಹಾಗೆ ನಾಲ್ಕು ದೇವರು ಅನುಗ್ರಹಿಸಬೇಕು ಅನ್ನೋದು ದೇವರನ್ನು ಪ್ರಾರ್ಥನೆ ಮಾಡಿ. ಹಾಗೆ ದೇವರಿಗೆ ಒಂದು ನಮಸ್ಕಾರ. ಜೀರ್ಣಾವಸ್ಥೆಯಲ್ಲಿರತಕ್ಕಂಥ ಕ್ಷೇತ್ರವನ್ನು ಜೀರ್ಣೋದ್ಧಾರಪಡಿಸಿ ಸವಿ ನೆನಪಿಗೆ ಸಂವತ್ಸರ 3ರ ಈ ಸೇವೆ ಸನ್ನಿಧಿಯನ್ನು ನಡೆಸಿಕೊಳ್ಳುವಂಥ
ಇಷ್ಟೇ ಸಾಕೆಂಬ ಸಮಾಧಾನ ಮುಂದೆ ಅನುಗ್ರಹಿಸಿದ ಸ್ಥಳಕ್ಕೆ ಮಾಡಬೇಕೆಂಬ ಆಶಯ ಇಷ್ಟಕ್ಕೆ ಕೈ ಮಾಡೋದು ಮಾಡ್ಕೊಂಡ್ರೆ ಅದು ದೇವರ ಅನುಗ್ರಹ ಮಾಡಿದ್ರೆ ಮುಂದೆ ನಮ್ಮ ಹತ್ರ ಆಗ್ತಲ್ಲ ಮತ್ತು ಮಾಡ್ಬೇಕಲ್ಲ ಮತ್ತೆ ಇನ್ನು ಮುಂದೆ ಹೊರಿ ಹೊತ್ತು ನಮ್ಮ ಹತ್ರ ಬಹಳ ಕಷ್ಟ ಪರಿಸ್ಥಿತಿ ಕಾಣ್ತದೆ. 5 ಸಂವತ್ಸರ 10 ಸಂವತ್ಸರ ಹೀಗೆ ಮಾಡತಕ್ಕಂಥ ನೇಮ ಉಂಟು. ಮತ್ತು 3 ಸಂವತ್ಸರ ವೈಭವದಿಂದ ವಿಜೃಂಭಣೆಯಿಂದ ಸನ್ನಿಧಿಯಲ್ಲಿ ಸಲ್ಲಿಸಿಕೊಂಡಂತೆ ಇಷ್ಟು ಸ್ಥೂಲ ರೀತಿಯಲ್ಲಿ ಅಲ್ಲದೆ ಇರುವುದಾದ್ರು 9 ಗಂಟು ನವಮಾಂಗವಾದರೂ 2 ಕಾಲ ಮಾಡಿ ಅಂತ್ಯದಲ್ಲಿ 5ನೇ ಸಂವತ್ಸರದಲ್ಲಿ ಒಂದು ಆಶ್ಚರ್ಯಯುಕ್ತವಾದ ಕಾರ್ಯಕ್ರಮ ಆರೋಗ್ಯದ ಬಗ್ಗೆ ವ್ಯವಹಾರದ ಬಗ್ಗೆ ಇನ್ನಷ್ಟು ಸಂಪತ್ತು ನಮ್ಮ ಹತ್ರ ಈ ಸದ್ಯಕ್ಕೆ ಆಗೋದಲ್ಲ ತುಂಬಾ ದೊಡ್ಡವರಿದಲ್ಲ ಅಷ್ಟೆಲ್ಲ ನಮ್ಮ ಹತ್ರ ಮಾಡೋ ತಾಕತ್ತಿಲ್ಲ ನಮ್ಮ ಹತ್ರ ಈಗ ಮಾಡುವ ಹೇಳಿದ ಮೇಲೆ ಮಾಡ್ಬೇಕಲ್ಲ ಹೂ ಅಂಬತ್ತಲ್ಲ ಮಾಡ್ಕೊಳ್ಳೋದು ಮತ್ತೆ ಬಹಳ ಕಷ್ಟ ಆಯ್ತಲ್ಲ ಮಾಡಿಸಿಕೊಂಡಂತೆ ನಮ್ಮ ಕೊಟ್ಟಿದ್ದಾರೆ ನಮ್ಮ ಮನೆಯವ್ರು ಮಾಡೋದು ಸನ್ನಿಧಿಯಲ್ಲಿ ಹೋಗುತ್ತೋ ಬುದ್ಧಿ ಕೊಟ್ಟು ಶಕ್ತಿ ಕೊಟ್ಟು ಹೌದು ಅವರೇ ಮಾಡೋದು ಮಾಡಿಸಿಕೊಂಡದ್ದೇ ಸನ್ನಿಧಿ ಆದ್ರೆ ಸಾಧನೆ ಇಟ್ಟದ್ದಕ್ಕೆ ಸಾರ್ಥಕತೆ ಕೊಟ್ಟು ಸ್ಥಳ ಮಾಡಿಸಿಕೊಂಡಿದೆ. ಏನೇನೋ ಗಂಭೀರದ ಪರಿಸ್ಥಿತಿಯಲ್ಲಿ ತೋರುವುದೆಲ್ಲ ತೊಲಗಿಸಿ ಸುಖ ಶಾಂತಿ ಕೊಟ್ಟು ಸ್ಥಳ ನೆಲೆಸಿಕೊಂಡಿದೆ. ಸ್ಥಳ ಒಂದು ಪಡೆದಿದೆ ಸ್ಥಳ ಇರುತ್ತೆ ಇವ್ರದ್ದು ನಮ್ದು ಹೇರಿ ಕೊಟ್ಟು ಮೊದಲು ಯಾರದ್ದು ಸ್ಥಳ ಎಲ್ಲ ಜಾಗ ಹಾಕದಷ್ಟೇ ಅಂತೂ ಸ್ಥಳ ಪ್ರತ್ಯೇಕ ಮತ್ತೊಂದು ಕುಟುಂಬದ್ದಾಗಿ ಇದ್ದಂತ ಸ್ಥಳ ಅದು ಆಚೆ ಅವ್ರ ಜಾಗದಲ್ಲಿ ಅದನ್ನು ಪುನಃ ಸಂಕೋಚಪಡಿಸಿ ಸುಮಾರುಪಡಿಸಿ ಈ ಭಾಗದಲ್ಲಿ ಸೃಷ್ಟಿ ಸ್ಥಿತಿಯಾಗಿ ತನ್ನ ಸ್ಥಳದಲ್ಲಿ ಇಲ್ಲಿ ಸ್ಥಿರಪಡಿಸಿದ್ದಕ್ಕೆ ಏನಾದರೂ ತೊಂದರೆ ತೋರಿದೆಯೋ ಅನುಗ್ರಹ ಆಗಿದೆ ಅಲ್ಲೂ ಕುಟುಂಬಕ್ಕೆ. ಅಂತೂ ಅನುಗ್ರಹಿಸಿದ ಸ್ಥಳಕ್ಕೆ ಇನ್ನೂ ಅತಿ ವಿಶೇಷವಾಗಿ ಹೇಳುವುದು ಬೇಡ. ಅಂತೂ ಹಿರಿಯ ವ್ಯಕ್ತಿ ಬುದ್ಧಿ ಕೊಟ್ಟು ಉಳಿದ ಸಂಸಾರಕ್ಕೆ ಸರಿಯಾದ ದುಡಿಮೆ ತೋರಿಸಿ ಅನಾವಶ್ಯಕ ಮಧ್ಯೆ ನಿಂತಿರುವ ಹಣ ಹಾಳಾಗುವುದನ್ನು ತಪ್ಪಿಸಿ ಸೌಖ್ಯ ಹುಟ್ಟಿಸಿ ಸಂತೋಷ ಸ್ಥಳ ಮಾಡಿಸಿಕೊಂಡಾಗ ಯಾಕೆ ನಡೆಯಬಾರದು ಕುಟುಂಬ? ವಿಶೇಷವಾದ ಸೇವೆ, ಪವಿತ್ರವಾದ ಸೇವೆ, ವಿಶಾಲವಾದ ಮನೋಭಾವನೆ ಉಂಟು. ಅಂತೂ ಸತ್ಕರ್ಮವನ್ನು ಸಾಧಿಸಿ ಸತ್ಫಲವನ್ನು ಪಡೆಯಬೇಕೆಂಬ ಸದ್ಭಾವನೆ ಇದ್ದಂಥ ಸದ್ಭಕ್ತ ಕುಟುಂಬ. ಹಾಗಿರುವಾಗ ನೀವು ಅದರ ಬಗ್ಗೆ ಅತಿಯಾಗಿ ವಿಚಾರ ಬೇಡ. ಸನ್ನಿಧಿ ಕೊಟ್ಟು ಮಾಡಿಸಿಕೊಂಡಲ್ಲಿ ತೋರಿಸಿದಲ್ಲಿ ನಡೆಸಿದಲ್ಲಿ ಯಾಕೆ ಒಂದು 2 ಕಾಲ ಇದು 49 ವರ್ಷ ಆದರೆ ಇನ್ನು ಆ 49 ಕಲಶ ಬೇಡ ಮಾಡಬೇಕಂದ್ರೆ ನವಕುಂಭ ಸ್ನಪನ ಅದು ಅಶ್ವಹಮ ಇದೊಂದು ಮಾಡಿ ಒಂದು 5ನೇ ವರ್ಷದಲ್ಲಿ ವಿಶೇಷವಾದ ಪವಿತ್ರವಾದ ಸನ್ನಿಧಿಯು ಅತಿ ತೃಪ್ತಿಯಾದ ಸಂಸಾರ ತಲೆಮಾರಿನ ಹಿನ್ನೆಲೆ ಏನೇ ದುರಿತ ಇರುವುದಾದರೂ ಮುಂದುಳಿದ ಕುಟುಂಬಕ್ಕೆ ಉತ್ತಮವಾದ ಫಲ ಪಡೆಯುವುದಕ್ಕೆ ಒಂದು ಮಂಡಲ ಸೇವೆ ಮಾಡುವ ಬದಲಾಗಿ ಮಾಡಬೇಕಾದಂಥ ಆಶ್ಲೇಷಭರಿತವಾದ ಕಾರ್ಯಕ್ರಮ ಅಂತೂ ಅದನ್ನು ಮಾಡಬಹುದು. ಅನುಕೂಲ ಕೊಟ್ಟು ಸ್ಥಳ ಮುಂದೆ ನಡೆಸಿಕೊಡ್ತೇವೆ. ಕೊಟ್ರೆ ಮಾಡ್ಲಾಕ ಅಷ್ಟು ಬರುತ್ತೆ. ಅದು ನೀವು ಕೊಟ್ಟ ದೇವ್ರು ಕೊಟ್ಟ ದೇವ್ರು ಬಂದಿದ್ರೆ ಅಲ್ಲ ಇನ್ನೆರಡು ಕಾಲ ಈ ಭಾಗದಲ್ಲಿ ಉಂಟು. ಈಗ ಇಷ್ಟು ಬಡದು ಮಾಡಬೇಡ. 5 ವರ್ಷದವರಿಗೆ 9 ವರ್ಷ ದಿವಸ ಅದು ಹೆಚ್ಚು ಕಷ್ಟ ಅಲ್ಲ. ಅನ್ನ ಸಂತರ್ಪಣೆ ಎಲ್ಲ ಬೇಕಂದ್ರೆ 5 ಜನ ಬ್ರಾಹ್ಮಣರ ಅನ್ನ ಸಂತರ್ಪಣೆ 5 ವರ್ಷದ 2 ವರ್ಷ ಒಂದು ಹೆಣ್ಣು ವ್ಯಕ್ತಿಗೆ ಗಂಭೀರದಲ್ಲಿ ವ್ಯಾಧಿ ತೋರಿ ಬಂದು ಏನಾಗುವುದೆಂಬ ಆ ಮುಖದಲ್ಲಿ ಸಂಶಯ ಹುಟ್ಟಿ ಪುನಃ ಪ್ರಾರ್ಥನೆ ಇತ್ತು. ಆಮೇಲೆ ಸ್ವಲ್ಪ ಉಪಶಮನ ಸಿಕ್ಕಿದೆಯಾ? ಅಮ್ಮನೆಯ ಗಂಭೀರ ವ್ಯಾಧಿ ತೋರಿ ಉಪಶಮನ ಆಗಿದ್ದರು ಸ್ವಲ್ಪ ಅಂತೂ ಮತ್ತು ಮಾಡಿದಲು ಅನುಗ್ರಹದ ಫಲದಿಂದ ಆ ಮುಖದಲ್ಲಿ ಕ್ಷೇಮ ಗುಣ ಕೊಟ್ಟಿ ಇರ್ಲಿ, ಚರ್ಚೆ ಬೇಡ, ಚಿಂತೆ ಬೇಡ, ಅನುಗ್ರಹಿಸು ಮಾಡಿಸಿ. ನೀವು ನಿಮ್ಮದಾದ ಕಾರ್ಯ ಸರಿಯಾದ ಯೋಗ್ಯತೆಗಳಂತೆ ಕರ್ಮಜ್ಞಾನ ಕಲಿಸಿ ಆ 49 ಕಲಶ ಬ್ರಹ್ಮ ಕಲಶಕ್ಕೆ ಸೇರುವಂತಹದ್ದು ದೇವಸ್ಥಾನಕ್ಕೆಲ್ಲ ಮಾಡತಕ್ಕಂಥ ಉತ್ತಮವಾದಂಥ ಕಾರ್ಯಕ್ರಮ ಸನ್ನಿಧಿಯಲ್ಲಿ ಒಂದು ಸೃಷ್ಟಿದ್ದಕ್ಕೆ 3ನೇ ವರ್ಷದಲ್ಲಿ ಉತ್ತಮ ರೀತಿಯಲ್ಲಿ ನಡೆಸಿದ್ದೇನೆ. ಮತ್ತು ಅನ್ನದಾನ ಅತಿ ಸಂತರ್ಪಣೆ ಅನುಕೂಲಪಡಿಸಿ ಇವತ್ತೆಲ್ಲ ಹೆಚ್ಚು ಕಮ್ಮಿ ಆದ್ರಿಂದ ಒಂದು 100 ಜನರಿಗೆ ಅನುಕೂಲ ಮಾಡಿದ್ದಾರೆ. ಅನುಕೂಲಪಡಿಸಿ ಮುಂದೆ ಬರಲಿ. ಈಗ ಅಕ್ಕ ಗೋಪಾಲ ಒಂಚೂರು ಬಾ. ಮತ್ತೆ ಯಾರು ಇಲ್ಲಿ ಅಲ್ಲ ಅವ್ರ ಆಧಾರ
ಇದೀಗ ಮೂಲ ಮನೆಯಲ್ಲ ಎಂತ ಕಷ್ಟ ಏನ್ ಮಾಡೋ ಚಿನ್ನ ಕಟ್ಟು ಮಣ್ಣು ಆಗುತ್ತಲ್ಲ ಏನ್ ಮಾಡೋದು ಪ್ರಯೋಜನ ಇಲ್ಲ. ಎಷ್ಟು ದುಡಿಲಿ ಎಷ್ಟಿದೆ ಸಮುದ್ರಕ್ಕಾಗಲ್ಲ ಒಳ್ಳೆ ಆಗುದಿಲ್ಲ ಬೇಕಾಗುದಿಲ್ಲ. ಆ ಸ್ಥಳದ ಬಗ್ಗೆ ಅತಿ ವಿಮರ್ಶಿಸಿದ್ದೀರ. ಅಲ್ಲ ದೇವರತ್ರ ಕೇಳಿ ಮಾಡೋದು, ದೇವರತ್ರ ಕೇಳಿ ಮಾಡೋದು. ವಿಮರ್ಶಿಸಿಕೊಂಡು ಮೊದಲು ಏನು ತಿಳುವಳಿಕೆ ತಂದದ್ದಿಲ್ಲ, ಗೋಚರ ಇಟ್ಟದ್ದಿಲ್ಲ. ಆಮೇಲೆ ಎಲ್ಲ ಸ್ವಲ್ಪ ವಿಮರ್ಶಿಸಿ ಜಾಗೃತಿ ಹುಟ್ಟುವಂತ ಸಂದರ್ಭ ಬಂದಿದೆ. ಅದಕ್ಕೆಲ್ಲೂ ಈಗ ಎಲ್ಲ ರೀತಿಯ ಅನುಗ್ರಹಕ್ಕಲ್ವ ತಿಳಿದು ಆಶ್ಲೇಷ ಬಲಿ ಅಂದ್ರೆ ಏನು ಕುಟುಂಬ ಅಡಿದೋಷ, ಕುಟುಂಬದ ದೋಷ, ತಲೆಮಾರಿನ ದೋಷ ಎಲ್ಲ ರೀತಿಯ ಪರಿಹಾರಕ್ಕೆ ಪಿಂಡ ಪ್ರದಾನ ಪೂರ್ವಕ ಕಾರ್ಯ ಸಾಧಿಸಿ ನಿವೃತ್ತಿ ಹೊಂದಿಸುವುದಕ್ಕೆ ಸೂಚನೆ ಇಟ್ಟ ಮೇಲೆ ಇನ್ನು ಅದನ್ನೇ ತಿಳಿಸುವುದು ಬೇಡ. ಮನೆ ಮಕ್ಕಳಿಗೆ ಅದೊಂದು ವಿಶೇಷವಾದ ಎಷ್ಟೇ ದುಷ್ಟ ಶಕ್ತಿ ಇರುವುದಾದ್ರೂ ದುರಿತ ಕೂಡಿರುವುದಾದ್ರೂ ಅದನ್ನು ತೊಲಗಿಸುವ ವಿಧಾನ ಧನಂಜಯಸನ್ನು ಹಿಡಿದು ತೊಲಗಿಸಿಕೊ. ಆಮೇಲೆ ಮಾಡಬೇಕಾದಂತ ಒಂದು ಗಣಪತಿ ಪ್ರಾರ್ಥನೆ, ಆಮೇಲೆ ದುರ್ಗಾ ಪ್ರಾರ್ಥನೆ, ಇದೆರಡು ಆ ಸ್ಥಳದಲ್ಲಿ ನಡೆಸಿಕೊಳ್ಳಿ. ಇಲ್ಲೊಂದು ಆ ಸ್ಥಳದ ಬಗ್ಗೆ ಒಂದು ನಾವು ಕುಂಭಸ್ಥಾಪನ ಅಧಿವಾಸವನ್ನು ನಡೆಸಿ ತೀರ್ಥವನ್ನು ಸ್ಥಳಕ್ಕೊಂದು ಪ್ರೋಕ್ಷಿಸಿಕೊಳ್ಳಿ. ಏನು ದೋಷ ಇರಲಿ ಪರಿಹಾರ ಆಗುವಂತೆ, ಇದ್ದ ಸಂಸಾರಕ್ಕೆ ಬೆಳಕು ಆಗುವಂತೆ, ಅಡಿ ಸಂಬಂಧಪಟ್ಟಂತ ನೆಡೆ ಇರುವುದಾದ್ರೂ ಬಿಟ್ಟು ಕೊಡುವಂತೆ ವಿಚಾರಿಸಲು ತೀರ್ಮಾನ ಪಡಿಸಿ. ಇಷ್ಟೊಂದು ಪ್ರಾರ್ಥನೆ ಇಲ್ಲೇ ಇಲ್ಲೇ ಒಂದು ದನ ಒಂದು ಕಲ್ಕೋಬಹುದು. ಅದೀಗ ಎರಡು